ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಪವಿತ್ರ. ಸ್ನೇಹಿತರೆ, ಚಳಿಗಾಲದ ಜೊತೆಗೆ ಟ್ರಿಪ್ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಫಾರಿನ್ ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಒಳ್ಳೆ ನ್ಯೂಸ್ ಇದೆ. ನೀವು ಕೇವಲ 30ರಿಂದ 40 ಸಾವಿರ ರೂಪಾಯಿ ಒಳಗೆ ಮಾತ್ರ ಹೋಗಿ ಬರ್ಬೋದು. ಅದರಲ್ಲೂ ಕೆಲ ದೇಶಗಳು ಭಾರತೀಯ ನಾಗರಿಕರಿಗೆ ಫ್ರೀ ವೀಸಾ ನೀಡಿದೆ. ಸೊ ಪಾಸ್ಪೋರ್ಟ್ ಇದ್ರೆ ಸಾಕು. ಅದರಲ್ಲೂ ಇತ್ತೀಚೆಗೆ ಮಲೇಷಿಯಾ ಕೂಡ ಭಾರತೀಯರಿಗೆ ಫ್ರೀ ವೀಸಾ ಎಂಟ್ರಿನ ಘೋಷಿಸಿದೆ. ವೀಸಾ ಫ್ರೀ ದೇಶಗಳಿಗೆ ಭಾರತೀಯರು ಹೋಗೋದು 100% ಹೆಚ್ಚಾಗಿದೆ. ವೀಸಾ ಫ್ರೀ ದೇಶಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದು, ಮಲೇಷಿಯಾ ಕೂಡ ಈ ಆಫರ್ ಅನ್ನ ಭಾರತೀಯರಿಗೆ ನೀಡಿದೆ. ಹಾಗಾದ್ರೆ ಈ ಸೀಸನ್ ನಲ್ಲಿ ಕಡಿಮೆ ಬಜೆಟ್ ನಲ್ಲಿ ಯಾವೆಲ್ಲ ದೇಶಗಳಿಗೆ ಹೋಗಬಹುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಒಬ್ಬೊಬ್ಬರಿಗೆ ಒಂದೊಂದು ದೇಶಕ್ಕೆ ಹೋಗುವಂತ ಆಸೆ ಇರುತ್ತೆ. ಕೆಲವರಿಗೆ ಅಲ್ಲಿನ ನೇಚರ್ ಇಷ್ಟ ಆಗಿ ಹೋಗೋಕೆ ಬಯಸಿದ್ರೆ, ಕೆಲವರಿಗೆ ಕೆಲ ದೇಶಗಳ ಇತಿಹಾಸ ಕೇಳಿ ಅದನ್ನ ನೋಡ್ಬೇಕಂತ ಅನ್ಸುತ್ತೆ. ಇನ್ನು ಕೆಲವರು ಕೆಲ ದೇಶಗಳ ಲಕ್ಸುರಿಯನ್ನ ನೋಡೋಕೆ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹೀಗೆ ಅನೇಕ ಕಾರಣಗಳಿರುತ್ತೆ. ಒಬ್ಬೊಬ್ಬರಿಗೂ ರೀಸನ್ಸ್ ಗಳಿರುತ್ತೆ ಫಾರಿನ್ ಟ್ರಿಪ್ ಹೋಗೋಕೆ. ಮೊದಲು ನೇಚರ್ ಇಷ್ಟ ಆಗೋರು ಯಾವೆಲ್ಲ ದೇಶಗಳನ್ನ ನಮ್ಮ ಬಕೆಟ್ ಲಿಸ್ಟ್ ನಲ್ಲಿ ಸೇರಿಸ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮೊದಲು ನಾವು ಹೇಳ್ತಾ ಇರೋದು ಬೇಸಿಕ್ ಟ್ರಿಪ್, ಅಂದ್ರೆ ಯಾವುದೋ ಒಂದು ಲಕ್ಸುರಿ ಇಲ್ದೇನೆ ನಾರ್ಮಲ್ ಹೋಟೆಲ್ಗಳಲ್ಲಿ ಸ್ಟೇ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಬಳಸ್ಕೊಂಡು ಹಾಗೆ ಹೆಚ್ಚಿನ ಯಾವುದೇ ವೆಚ್ಚ ಇಲ್ದೇನೆ ಮಾಡುವಂತ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಬಗ್ಗೆ ಅಷ್ಟೇ. ಪ್ರಕೃತಿ ಸೌಂದರ್ಯ ಇಷ್ಟಪಡುವವರಿಗೆ ಇವೇ ಸ್ವರ್ಗ. ಭೂತಾನ್. ನಮ್ಮ ಪಕ್ಕದ ಭೂತಾನ್ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ನೀವು 5-6 ದಿನದ ಭೂತಾನ್ ಪ್ರವಾಸ ಮಾಡೋ ಪ್ಲಾನ್ ನಲ್ಲಿದ್ರೆ ನಿಮಗೆ ಖರ್ಚು ಬರೋದು ಕೇವಲ 55ರಿಂದ 65 ಸಾವಿರ ರೂಪಾಯಿ ಮಾತ್ರ. ಬೆಂಗಳೂರಿಂದ ಭೂತಾನ್ನ ಪಾರೋ ನಗರಕ್ಕೆ ಸುಮಾರು 20 ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇದೆ. ಇನ್ನು ಭೂತಾನ್ಗೆ ವೀಸಾದ ಅಗತ್ಯ ಇಲ್ಲ. ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಭೂತಾನ್ ಹೋಮ್ ಸ್ಟೇಗಳನ್ನ ಹೊಂದಿದ್ದು ಒಂದು ರಾತ್ರಿಗೆ ಸುಮಾರು 2 ಸಾವಿರ ರೂಪಾಯಿವರೆಗೆ ರೆಂಟ್ ಇರುತ್ತೆ. ಇನ್ನು ಊಟಕ್ಕೆ ಅಂತಂದ್ರೆ ನಾರ್ಮಲ್ ಬಜೆಟ್ ಅಲ್ಲಿ 100 ರೂಪಾಯಿಂದ 400 ರೂಪಾಯಿ ಒಳಗಾಗತ್ತೆ. ಭೂತಾನ್ ನಲ್ಲಿ ನೀವು ಡೊಚುಲಾ ಪಾಸ್, ಥಿಂಫು, ಮೌಂಟ್ ಜೆಮೋಲ್ಹರಿ ಟ್ರೆಕ್ಕಿಂಗ್, ಬಮ್ಡೀಲಿಂಗ್ ವೈಲ್ಡ್ ಲೈಫ್ ಸೆಂಚುರಿ, ಹಾವ್ಯಾಲಿ ಸೇರಿದಂತೆ ಇತರ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಬಹುದು. ಶ್ರೀಲಂಕಾ. ಭಾರತದ ದಕ್ಷಿಣದಲ್ಲಿರೋ ದ್ವೀಪ ರಾಷ್ಟ್ರ ಶ್ರೀಲಂಕಾ ಕೂಡ ಪಾಕೆಟ್ ಫ್ರೆಂಡ್ಲಿ ನೇಷನ್ ಆಗಿದೆ. ಸುಂದರ ಬೀಚ್ಗಳು, ಬ್ಯೂಟಿಫುಲ್ ಸೀನರಿಗಳು ಹಾಗೂ ಕೆಲ ಹೆರಿಟೇಜ್ ಸೈಟ್ಗಳಿಗೆ ಲಂಕಾ ಫೇಮಸ್ ಆಗಿದೆ. ಸೊ ಬೆಂಗಳೂರಿಂದ ಲಂಕಾ ರಾಜಧಾನಿ ಕೊಲಂಬೋಗೆ ಸುಮಾರು 12 ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇದೆ. ಊಟದ ರೇಂಜ್ ಅರೌಂಡ್ ಒಂದು 500 ರೂಪೀಸ್ ಹಾಗೂ ಒಂದು ದಿನದ ಸ್ಟೇಗೆ 1,000 ರೂಪಾಯಿವರೆಗೆ ಇರುತ್ತೆ. ಇನ್ನು ಲಂಕಾಗೆ ಹೋಗಬೇಕು ಅಂದ್ರೆ ವೀಸಾ ಬೇಕು. ಎಲೆಕ್ಟ್ರಾನಿಕ್ ಟ್ರಾವೆಲ್ ಅಥರೈಸೇಷನ್ ಅಥವಾ ETA ವೀಸಾ 30 ದಿನಗಳ ವ್ಯಾಲಿಡಿಟಿ ಹೊಂದಿರುತ್ತೆ. ನೀವು ಕಡಿಮೆ ದಿನಗಳಿಗೆ ಹೋಗ್ತಾ ಇದ್ರೆ ಇದನ್ನು ನೀವು ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಿ ಪಡಿಬಹುದು. ವೀಸಾ ಫೀಸ್ 30 ದಿನಕ್ಕೆ 1999 ರೂಪಾಯಿ ಇದೆ. ಆದರೆ ಕಳೆದ ತಿಂಗಳು ಭಾರತ ಸೇರಿದಂತೆ 7 ದೇಶಗಳಿಗೆ ಲಂಕಾ ವೀಸಾ ಫ್ರೀ ಎಂಟ್ರಿ ಅನೌನ್ಸ್ ಮಾಡಿದೆ. ಇದು ಮುಂದಿನ ವರ್ಷ ಮಾರ್ಚ್ 31ರವರೆಗೆ ಇರಲಿದೆ. ಸೊ ಒಂದ್ ವಾರ ಲಂಕಾ ಪ್ಲಾನ್ ಮಾಡಿದ್ರೆ ನಿಮಗೆ 45ರಿಂದ 60 ಸಾವಿರ ರೂಪಾಯಿ ಖರ್ಚು ಬರಬಹುದು. ಫಿಲಿಪೀನ್ಸ್. ಭಾರತಕ್ಕೆ ಹತ್ತಿರ ಇರುವಂತಹ ಫಿಲಿಪೀನ್ಸ್ ಮನ ತಣಿಸುವ ಬೀಚ್ಗಳಿಗೆ ಹಾಗೂ ನೈಸರ್ಗಿಕ ಸೌಂದರ್ಯಕ್ಕೆ ಫೇಮಸ್ ಆಗಿದೆ. ವಿಸ್ತಾರವಾದ ಜೀವ ವೈವಿಧ್ಯತೆಯನ್ನ ಹೊಂದಿರುವ ಫಿಲಿಪೀನ್ಸ್ ನಲ್ಲಿ ಸ್ಟೇ ಹಾಗೂ ಫುಡ್ ತುಂಬಾ ಚೀಪ್ ಆಗಿ ಸಿಗುತ್ತೆ. ಹೋಮ್ ಸ್ಟೇ ರಾತ್ರಿ ಒಂದಕ್ಕೆ 700 ರೂಪಾಯಿಂದ ಸ್ಟಾರ್ಟ್ ಆದ್ರೆ ಸ್ಟ್ರೀಟ್ ಫುಡ್ 150ರಿಂದ 200 ರೂಪಾಯಿ ರೇಂಜ್ ಅಲ್ಲಿ ದೊರೆಯುತ್ತೆ. ರೆಸ್ಟೋರೆಂಟ್ಗೆ ಹೋದ್ರೆ 500 ರೂಪಾಯಿಲಿ ಆರಾಮಾಗಿ ಊಟ ಮಾಡ್ಕೊಂಡು ಬರಬಹುದು. ಇನ್ನು ಫಿಲಿಪೀನ್ಸ್ಗೆ ಹೋಗೋಕೆ ಭಾರತೀಯರಿಗೆ ವೀಸಾ ಬೇಕು. 30 ದಿನಗಳ ಸಿಂಗಲ್ ಎಂಟ್ರಿ ವೀಸಾಗೆ 2,370 ರೂಪಾಯಿ ಫೀಸ್ ಇದೆ. ಬೆಂಗಳೂರಿಂದ ಫಿಲಿಪೀನ್ಸ್ ರಾಜಧಾನಿಗೆ ಏರ್ ಟಿಕೆಟ್ ಪ್ರೈಸ್ 16ರಿಂದ 23 ಸಾವಿರ ರೂಪಾಯಿ ಇದೆ. ಸೊ ಒಂದ್ ವಾರದ ಟ್ರಿಪ್ಗೆ ನಿಮಗೆ ಅರೌಂಡ್ 60 ಸಾವಿರದಿಂದ 70 ಸಾವಿರ ರೂಪಾಯಿ ಖರ್ಚಾಗಬಹುದು. ಕಡಿಮೆ ದಿನಕ್ಕೆ ಹೋದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇಂಡೋನೇಷ್ಯಾ. 17 ಸಾವಿರಕ್ಕೂ ಅಧಿಕ ದ್ವೀಪಗಳನ್ನ ಒಳಗೊಂಡಿರೋ ಇಂಡೋನೇಷ್ಯಾ ಸಮುದ್ರ ಹಾಗೂ ಬೀಚ್ಗಳನ್ನ ಹೊರತುಪಡಿಸಿ ಐತಿಹಾಸಿಕ ಪರಂಪರೆ, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಒಳಗೊಂಡಿದೆ. ಬೆಂಗಳೂರಿಂದ ಬಾಲಿಗೆ 17 ಸಾವಿರ ರೂಪಾಯಿದಿಂದ 19 ಸಾವಿರ ರೂಪಾಯಿವರೆಗೆ ವಿಮಾನದ ಟಿಕೆಟ್ ಪ್ರೈಸ್ ಇದೆ. ಹಾಗೇನೆ ಒಂದ್ ರಾತ್ರಿಗೆ ಸ್ಟೇಯಿಂಗಿಗೆ 1,000+ ಚಾರ್ಜಸ್ ಆಗುತ್ತೆ. ದಿನದ ಊಟ ಕೂಡ 1,000 ಒಳಗೆ ಆಗುತ್ತೆ. ಇನ್ನು ಇಂಡೋನೇಷ್ಯಾ ಹೋಗೋಕೆ ವೀಸಾ ಬೇಕು. 30 ದಿನದ ಟೂರಿಸ್ಟ್ ವೀಸಾ ಫೀಸ್ 3,400 ರೂಪಾಯಿ. 5-6 ದಿನದ ಟ್ರಿಪ್ಗೆ ನಿಮಗೆ 50ರಿಂದ 60 ಸಾವಿರ ರೂಪಾಯಿ ವೆಚ್ಚ ಆಗಬಹುದು. ಮಲೇಷ್ಯಾ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಟೆಕ್ನಾಲಜಿಯಲ್ಲಿ ಮುಂದುವರೆದಿರುವಂತಹ ಮಲೇಷ್ಯಾ ವೈಲ್ಡ್ ಲೈಫ್ ಹಾಗೂ ಗ್ರೀನರಿಗೆ ಫೇಮಸ್ ಆಗಿದೆ. ಅಲ್ಲದೆ ಕಣ್ಣು ಕುಕ್ಕಿಸುವಂತ ಲೊಕೇಶನ್ ಗಳನ್ನ ಹೊಂದಿದೆ. ಬೆಂಗಳೂರಿಂದ ಮಲೇಷ್ಯಾ ರಾಜಧಾನಿ ಕೌಲಾಲಂಪುರ್ಗೆ 9ರಿಂದ 12 ಸಾವಿರ ರೂಪಾಯಿ ವಿಮಾನ ಟಿಕೆಟ್ ಪ್ರೈಸ್ ಇದೆ. ಅಲ್ಲಿ ಒಂದು ದಿನದ ರಾತ್ರಿಗೆ ಸ್ಟೇ ಮಾಡಬೇಕು ಅಂತಂದ್ರೆ ಕನಿಷ್ಠ ಅಂದ್ರೆ 850 ರೂಪಾಯಿಂದ ಸ್ಟಾರ್ಟ್ ಆದ್ರೆ ಒಂದು ದಿನದ ಊಟದ ಖರ್ಚು 1,000 ರೂಪಾಯಿ ಆಗುತ್ತೆ. ಅದರ ಒಳಗಡೆನೆ ಮುಗಿಯುತ್ತೆ.
ಮಲೇಷ್ಯಾ ಹೋಗೋಕೆ ಭಾರತೀಯರಿಗೆ ವೀಸಾದ ಅಗತ್ಯ ಇಲ್ಲ. ಕೇವಲ ಆನ್ಲೈನ್ನಲ್ಲಿ ಎಲೆಕ್ಟ್ರಾನಿಕ್ ಟ್ರಾವೆಲ್ ಇನ್ಫಾರ್ಮೇಶನ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟರ್ ಆದ್ರೆ ಸಾಕು. ಈ ಫ್ರೀ ಎಂಟ್ರಿ ವೀಸಾ ಡಿಸೆಂಬರ್ 1, 2023ರಿಂದ ಶುರುವಾಗಿದೆ. ಸೊ 5-6 ದಿನದ ಮಲೇಷ್ಯಾ ಟ್ರಿಪ್ $40,000 ಒಳಗೆ ಮುಗಿದು ಹೋಗ್ಬಿಡುತ್ತೆ. ಐತಿಹಾಸಿಕ ಹಾಗೂ ಸಂಸ್ಕೃತಿ ಶ್ರೀಮಂತ ದೇಶಗಳು. ಮಯನ್ಮಾರ್ ದೇವಾಲಯಗಳು, ಐತಿಹಾಸಿಕ ಅರಮನೆಗಳು ಸೇರಿದಂತೆ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿರುವಂತಹ ಮಯನ್ಮಾರ್ ಟ್ರಿಪ್ ಕೂಡ ಪಾಕೆಟ್ ಫ್ರೆಂಡ್ಲಿ ಆಗಿದೆ. ಬೆಂಗಳೂರಿಂದ ಮಯನ್ಮಾರ್ಗೆ ಡೈರೆಕ್ಟ್ ವಿಮಾನ ಇಲ್ಲ. ಸೊ ದಿಲ್ಲಿಯಿಂದ ಮಯನ್ಮಾರ್ಗೆ $16,000-17,000 ಫ್ಲೈಟ್ ಟಿಕೆಟ್ ದರ ಇದೆ. ಸೊ ಮಯನ್ಮಾರ್ ಭಾರತೀಯರಿಗೆ ವೀಸಾ ಫ್ರೀ ಕಂಟ್ರಿ ಆಗಿದೆ. ಹೋಟೆಲ್ ಹಾಗೂ ಊಟ ಎಲ್ಲ ಸೇರಿ ದಿನಕ್ಕೆ $3,000 ವರೆಗೆ ವೆಚ್ಚ ಆಗಬಹುದು. ಸೊ $50,000 ಒಳಗೆ 5-6 ದಿನ ಮಯನ್ಮಾರ್ ಪ್ರವಾಸವನ್ನ ನೀವು ಮಾಡಬಹುದು. ಕಾಂಬೋಡಿಯಾ ಅಂಗ್ಕೋರ್ ವಾಟ್ ಟೆಂಪಲ್ಗೆ ಫೇಮಸ್ ಆಗಿರುವಂತಹ ಕಾಂಬೋಡಿಯಾ ಕಲ್ಚರಲ್ ಹೆವೆನ್ ಅಂತಾನೆ ಹೇಳ್ಬೋದು. ಪುರಾತನ ದೇವಾಲಯಗಳು, ಅವಶೇಷಗಳ ಜೊತೆಗೆ ಒಳ್ಳೆ ನೇಚರ್ ಅನ್ನು ಕೂಡ ಹೊಂದಿದೆ. ಬೆಂಗಳೂರಿಂದ ಕಾಂಬೋಡಿಯಾ ರಾಜಧಾನಿ ಪನೋಮ್ ಪೆನ್ಗೆ $14,000-16,000 ವಿಮಾನ ಟಿಕೆಟ್ ಪ್ರೈಸ್ ಇದೆ. ದಿನದ ಊಟ ವಸತಿ ಎಲ್ಲ ಸೇರಿ $2,000 ವೆಚ್ಚ ಆಗಬಹುದು. ಕಾಂಬೋಡಿಯಾ ಹೋಗೋಕೆ ವೀಸಾದ ಅವಶ್ಯಕತೆ ಇದ್ದು 30 ದಿನಗಳ ವೀಸಾಗೆ ಸುಮಾರು $3,000 ಪೇ ಮಾಡಬೇಕು. $45,000-50,000 ಕಾಂಬೋಡಿಯಾ ಟ್ರಿಪ್ ಕೂಡ ಮುಗ್ದು ಹೋಗ್ಬಿಡತ್ತೆ. ಟರ್ಕಿ ಬೈಜಾಂಟಿಯನ್ ಸಾಮ್ರಾಜ್ಯ ಹಾಗೂ ಆಟೋಮನ್ನರ ಇತಿಹಾಸವನ್ನ ಸಾರುವಂತ ಟರ್ಕಿ ಕೂಡ ಭಾರತದಿಂದ ಕಡಿಮೆ ದುಡ್ಡಲ್ಲಿ ಪ್ರಯಾಣ ಮಾಡಬಹುದಂತ ಇನ್ನೊಂದು ದೇಶ. ಬೆಂಗಳೂರಿಂದ ಟರ್ಕಿಯ ರಾಜಧಾನಿ ಇಸ್ತಾನ್ಬುಲ್ಗೆ $24,000-25,000 ಫ್ಲೈಟ್ ಟಿಕೆಟ್ ಪ್ರೈಸ್ ಇದೆ. ಒಂದು ದಿನ ಸ್ಟೇ ಮಾಡೋಕೆ $2,000 ಆಗಿರುತ್ತೆ. ಇನ್ನು ಟರ್ಕಿಯಲ್ಲಿ ಊಟ ಚೀಪ್ ಆಗಿದ್ದು ಒಂದು ದಿನದ ಊಟದ ಖರ್ಚು ಸುಮಾರು $500 ಆಗಬಹುದು. ಟರ್ಕಿಗೆ ಹೋಗೋಕೆ ವೀಸಾ ಬೇಕಾಗಿದ್ದು 90 ದಿನಗಳ ಸಿಂಗಲ್ ಎಂಟ್ರಿ ವೀಸಾಗೆ ಸುಮಾರು $4,500 ಪೇ ಮಾಡಬೇಕಾಗತ್ತೆ. ಸೊ 5-6 ದಿನದ ಟರ್ಕಿ ಟ್ರಿಪ್ಗೆ $70,000 ಬೇಕಾಗಬಹುದು. ಥೈಲ್ಯಾಂಡ್ ರಾಜ ಪರಂಪರೆಯಿಂದ ಆಧುನಿಕ ನಗರಗಳವರೆಗೆ ಥೈಲ್ಯಾಂಡ್ ನಿಮಗೆ ಎಲ್ಲಾ ಅನುಭವಗಳನ್ನು ನೀಡುತ್ತೆ. ಸಾಂಸ್ಕೃತಿಕ ಪರಂಪರೆ, ರಾಯಲ್ ಪ್ಯಾಲೇಸ್ಗಳು ಥೈಲ್ಯಾಂಡ್ ಅನ್ನ ಪ್ರಸಿದ್ಧಿಗೊಳಿಸಿದೆ. ಬೆಂಗಳೂರಿಂದ ಬ್ಯಾಂಕಾಕ್ಗೆ $10,000-12,000 ಫ್ಲೈಟ್ ಚಾರ್ಜಸ್ ಇದೆ. ಇನ್ನು ಥೈಲ್ಯಾಂಡ್ಗೆ ಹೋಗೋಕೆ ವೀಸಾ ಬೇಕು. 15ರಿಂದ 30 ದಿನಗಳ ವೀಸಾಗೆ $5,000 ಇದೆ. ಆದರೆ ಪ್ರಸ್ತುತ ಥೈಲ್ಯಾಂಡ್ ಭಾರತೀಯರಿಗೆ ಫ್ರೀ ವೀಸಾ ಎಂಟ್ರಿ ಸೇವೆಯನ್ನ ಕೊಡ್ತಾ ಇದೆ. ಕಳೆದ ನವೆಂಬರ್ 10ರಿಂದ ಫ್ರೀ ವೀಸಾ ಸರ್ವಿಸ್ ಸ್ಟಾರ್ಟ್ ಆಗಿದ್ದು ಮುಂದಿನ ವರ್ಷ ಮೇ 10ರವರೆಗೆ ಇರಲಿದೆ. ಊಟ ಹಾಗೂ ವಸತಿಗೆ ದಿನಕ್ಕೆ $2,500-3,000 ಖರ್ಚಾಗಬಹುದು. ಸೊ $45,000-50,000 ಆರಾಮಾಗಿ 5-6 ದಿನ ಥೈಲ್ಯಾಂಡ್ ಟ್ರಿಪ್ ಮಾಡಬಹುದು. ವಿಯೆಟ್ನಾಂ ಸಾಂಪ್ರದಾಯಿಕ ಬೇರುಗಳನ್ನ ಹಾಗೂ ಇತಿಹಾಸವನ್ನ ಹೊಂದಿರೋ ವಿಯೆಟ್ನಾಂ ಒಳ್ಳೆ ಉಷ್ಣವಲಯದ ವಾತಾವರಣವನ್ನು ಹೊಂದಿದೆ. ವಿಯೆಟ್ನಾಂ ಫ್ರೆಂಚ್ ಸಂಸ್ಕೃತಿಯಿಂದ ಅತಿ ಹೆಚ್ಚು ಪ್ರೇರಣೆ ಪಡೆದಿದೆ. ಬೆಂಗಳೂರಿಂದ ವಿಯೆಟ್ನಾಂ ರಾಜಧಾನಿ ಹನಾಯಿಗೆ ಸುಮಾರು $15,000 ಟಿಕೆಟ್ ಪ್ರೈಸ್ ಇದೆ. ವಿಯೆಟ್ನಾಂಗೆ ಹೋಗೋಕೆ ಈ ವೀಸಾ ಅವಶ್ಯಕತೆ ಇದ್ದು 30 ದಿನದ ವೀಸಾಗೆ $3,000 ಫೀಸ್ ಇದೆ. ದಿನ ಒಂದಕ್ಕೆ ನೀವು ಆರಾಮಾಗಿ $2,000-3,000 ಕಳಿಬಹುದು. ಸೊ ವಿಯೆಟ್ನಾಂ ಟ್ರಿಪ್ಗೆ ಸುಮಾರು $50,000 ಇದ್ರೆ ಸಾಕು. ನೇಪಾಳ ಹಿಮಾಲಯದ ಹೃದಯ ಭಾಗದಲ್ಲಿರೋ ನೇಪಾಳ ದೇವಾಲಯಗಳು, ಬೌದ್ಧ ವಿಹಾರಗಳಿಂದ ತುಂಬಿದೆ. ಭಾರತೀಯರಿಗೆ ನೇಪಾಳ ಎಂಟ್ರಿ ಆಗೋಕೆ ವೀಸಾ ಬೇಕು ಅಂತ ಇಲ್ಲ. ಬೆಂಗಳೂರಿಂದ ನೇಪಾಳದ ರಾಜಧಾನಿ ಕಠ್ಮಂಡುಗೆ ಸುಮಾರು $10,000 ಫ್ಲೈಟ್ ಟಿಕೆಟ್ ಪ್ರೈಸ್ ಇದೆ. ಸ್ಟೇ ಹಾಗೂ ದಿನದ ಊಟ ಎಲ್ಲ ಸೇರಿ ದಿನಕ್ಕೆ $2,000 ಖರ್ಚಾಗಬಹುದು. ಸೊ ಆರಾಮಾಗಿ $35,000 ಒಳಗೆ 5-6 ದಿನದ ನೇಪಾಳ ಟ್ರಿಪ್ ಅನ್ನ ಮಾಡಬಹುದು. ಪಾಕೆಟ್ ಫ್ರೆಂಡ್ಲಿ ಐಷಾರಾಮಿ ದೇಶಗಳು. ದುಬೈ ಅಥವಾ UAE ಶ್ರೀಮಂತ ದೇಶವಾಗಿರೋ UAE ಬಜೆಟ್ ಫ್ರೆಂಡ್ಲಿ ನೇಷನ್ ಅಂತ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ನೀವು ಜಸ್ಟ್ ಅಲ್ಲಿ ಹೋಗಿ ನಾರ್ಮಲ್ ಹೋಟೆಲ್ ಅಲ್ಲಿ ಸ್ಟೇ ಆಗ್ತೀನಿ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗತ್ತೆ. ಇಲ್ಲ ನಾವು ದುಬೈನ ಬುರ್ಜ್ ಖಲೀಫಾಲೇ ಸ್ಟೇ ಮಾಡ್ತೀನಿ ಅಂದ್ರೆ ಔಟ್ ಆಫ್ ಬಜೆಟ್ ಆಗತ್ತೆ. ನಾವಿಲ್ಲಿ ಮಿನಿಮಮ್ ವೆಚ್ಚ ಮಾಡಿ ಪ್ರವಾಸ ಮಾಡೋ ಬಗ್ಗೆ ಅಷ್ಟೇ ಹೇಳ್ತಾ ಇರೋದು. ಬೆಂಗಳೂರಿಂದ ದುಬೈಗೆ ಫ್ಲೈಟ್ ದರ $11,000-13,000 ಮಾತ್ರ. ದುಬೈಗೆ ಹೋಗೋಕೆ ವೀಸಾದ ಅವಶ್ಯಕತೆ ಇದ್ದು ಸಿಂಗಲ್ ಎಂಟ್ರಿ ಟೂರಿಸ್ಟ್ ವೀಸಾಗೆ ಸುಮಾರು $14,600 ಪೇ ಮಾಡಬೇಕು. ಒಂದು ದಿನದ ಸ್ಟೇ ಹಾಗೂ ಊಟ ಸೇರಿ $8,000-10,000 ವೆಚ್ಚ ಆಗುತ್ತೆ. ಸೊ 70,000-90,000 ಇದ್ರೆ ನೀವು ಶ್ರೀಮಂತ ದೇಶಕ್ಕೆ ಹೋಗಿ ಬರಬಹುದು. ಸಿಂಗಾಪುರ್ ತುಂಬಾ ಎಕ್ಸ್ಪೆನ್ಸಿವ್ ದೇಶ ಅಂತ ಕರೆಸ್ಕೊಳ್ಳುವ ಸಿಂಗಾಪುರ್ ಕೂಡ ಪಾಕೆಟ್ ಫ್ರೆಂಡ್ಲಿ ನೇಷನ್ ಅಂದ್ರೆ ನೀವು ನಂಬಲೇಬೇಕು. ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಹೆಚ್ಚು ಖರ್ಚಾಗದೇನೆ ಸಿಂಗಾಪುರನ್ನ ತಿರುಗಾಡಬಹುದು. ಬೆಂಗಳೂರಿಂದ ಸಿಂಗಾಪುರ್ಗೆ $11,000-13,000 ಇದೆ ಟಿಕೆಟ್ ಪ್ರೈಸ್. ಅಲ್ಲದೆ ನಿಮ್ಮ ದಿನದ ಕನಿಷ್ಠ ವೆಚ್ಚ $7,000-8,000 ವರೆಗೆ ಆಗಬಹುದು. ಸಿಂಗಾಪುರ್ಗೆ ಎಂಟ್ರಿ ಆಗೋಕೆ ಭಾರತೀಯರಿಗೆ ವೀಸಾ ಬೇಕು. ಸಿಂಗಲ್ ಎಂಟ್ರಿ 30 ದಿನದ ವೀಸಾಗೆ ಸುಮಾರು $1,800 ಇದೆ. ಸೊ 70,000-90,000 ನೀವು ಸಿಂಗಾಪುರ್ ಟ್ರಿಪ್ ಅನ್ನ ಮಾಡಬಹುದು. ಆಸ್ಟ್ರೇಲಿಯಾ ಭಾರತಕ್ಕೆ ಹತ್ತಿರ ಇರುವಂತಹ ದೇಶಗಳಲ್ಲಿ ಸ್ವಲ್ಪ ಲಕ್ಸುರಿ ಅಂತ ಆಸ್ಟ್ರೇಲಿಯಾವನ್ನ ಕನ್ಸಿಡರ್ ಮಾಡಬಹುದು. ಕಾಸ್ಮೋಪಾಲಿಟನ್ ನಗರಗಳು ನಿಮಗೆ ಲಕ್ಸುರಿ ಅನುಭವವನ್ನ ನೀಡುತ್ತೆ. ಇದರ ಜೊತೆಗೆ ಆಸ್ಟ್ರೇಲಿಯಾದ ಕೋರಲ್ ರೀಫ್ ಅಥವಾ ಹವಳದ ದಿಬ್ಬ ಫೇಮಸ್.
ಬೆಂಗಳೂರಿಂದ ಆಸ್ಟ್ರೇಲಿಯಾದ ಪರ್ತ್ ನಗರಕ್ಕೆ 30,000 ರಿಂದ 37,000 ರೂಪಾಯಿ ಫ್ಲೈಟ್ ಟಿಕೆಟ್ ಪ್ರೈಸ್ ಇದೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ವೀಸಾ ಬೇಕು. 1 ವರ್ಷದ ಟೂರಿಸ್ಟ್ ವೀಸಾ ಸುಮಾರು 11,500 ರೂಪಾಯಿ ಇದೆ. ಸೊ ಇನ್ನು ಒಂದು ದಿನದ ಊಟ ಹಾಗೂ ವಸತಿ ಅಂದರೆ ಕನಿಷ್ಠ ಅಂತಂದರೆ ಒಂದು 5,000 ರೂಪಾಯಿ ಆಗಬಹುದು. ಸೊ ಆಸ್ಟ್ರೇಲಿಯಾ ಟ್ರಿಪ್ಗೆ ನಿಮಗೆ ಒಂದು 85,000 ರಿಂದ 90,000 ರೂಪಾಯಿ ಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದೆಲ್ಲ ಯಾವೆಲ್ಲ ದೇಶಗಳಿಗೆ ನಾವು ಕಡಿಮೆ ಹಣದಲ್ಲಿ ಟ್ರಾವೆಲ್ ಮಾಡಬಹುದು ಅಂತ ತಿಳಿಸಿಕೊಡೋ ಪ್ರಯತ್ನ.